ಕಂದಕೂರು ಎನ್ನುವ ಗ್ರಾಮದಲ್ಲಿ ಸುಧಾಕರ್ ಎನ್ನುವ ಶ್ರೀಮಂತ ವ್ಯಕ್ತಿ ಇದ್ದ. ಅವನ ಹೆಂಡತಿ ಹೆಸರು ವೈದೇಹಿ. ಮದುವೆಯಾಗಿ 5 ವರ್ಷಗಳಾದ್ರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಎಷ್ಟೋ ವೈದ್ಯ ಮಾಡಿದ್ರು ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಅದರಿಂದ ವೈದೇಹಿ ಯಾವಾಗ್ಲೂ ಏನೋ ಒಂದು ಕಳ್ಕೊಂಡ ತರಾನೇ ಇರ್ತಾ ಇದ್ಲು. ವೈದೇಹಿ ಮನೆ ಒಳಗಿಂದ ಹೊರಗೆ ಬರ್ತಾನೆ ಇರ್ಲಿಲ್ಲ. ಸುಧಾಕರ್ ಏನೇ ಹೇಳಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಅವಾಗ ಕೇಳಿದ್ರು ತುಂಬಾ ತಲೆನೋವು ಆಗ್ತಾ ಇದೆ ಅಂತ ಹೇಳ್ತಿದ್ಲು. ಮಕ್ಕಳು ಇಲ್ಲ ಅಂತ ಈ 4 ಗೋಡೆಯ ಮಧ್ಯೆ ಯಾವಾಗ ನೋಡಿದ್ರು ಅಳ್ತಾನೆ ಮಲ್ಕೊಂಡಿದ್ರೆ ಆಮೇಲೆ ತಲೆನೋವು ಬರದೆ ಬೇರೆ ಇನ್ನೇನಾಗುತ್ತೆ ವೈದೇಹಿ? ಅದಕ್ಕೆ ಬದಲು ನನ್ ಜೀವ ಹೋದ್ರೂ ಚೆನ್ನಾಗಿರುತ್ತೆ ಹಾಗೆ ಅಂತ ವೈದೇಹಿ ತುಂಬಾ ದುಃಖದಿಂದ ಹೇಳಿದಾಗ ಆ ಮಾತನ್ನು ಕೇಳಿ ಸುಧಾಕರ್ ಕೂಡ ಕಣ್ಣೀರಾಕಿದ. ಮಾತ್ರ ಬದುಕಿದ್ದು ಏನ್ ಮಾಡ್ಬೇಕು ವೈದೇಹಿ, ನಾನು ನಿನ್ ಜೊತೆನೆ ಬರ್ತೀನಿ. ಇಷ್ಟು ವರ್ಷ ನಾವು ಒಟ್ಟಿಗೆ ಜೀವನ ಮಾಡ್ದೋ, ಸಾಯುವಾಗ ಕೂಡ ನಾವಿಬ್ಬರು ಒಟ್ಟಿಗೆ ಸಾಯೋಣ. ಒಳ್ಳೆ ಮನ್ಸಿರುವ ಮಹಾರಾಜರಿ, ನೀವು ತುಂಬಾ ವರ್ಷ ಚೆನ್ನಾಗಿರ್ಬೇಕು. ನೀನೀಗೆ ದುಃಖದಲ್ಲಿರುವಾಗ ನಾನ್ ಮಾತ್ರ ಹೇಗೆ ನಗ್ನಗ್ತಾ ಸಂತೋಷವಾಗಿರೋದು ವೈದೇಹಿ? ಸಮಯಕ್ಕೆ ಕೆಲಸದವನಾದ ರಂಗಯ್ಯ ಸಂಭ್ರಮದಿಂದ ಮನೆಗೆ ಬಂದ. ಅಯ್ಯ, ಬೇಗ ಹೊರಗೆ ಬನ್ನಿ ಅಯ್ಯ ಹಾಗೆ ಅಂತ ಕರೆದ. ಸುಧಾಕರ್ ಆ ಮಾತನ್ನು ಕೇಳಿ, ಇವಾಗ ಬರ್ತೀನಿರು. ಅದವನು ರಂಗಯ್ಯ ಅಷ್ಟು ಜೋರಾಗಿ ಕರಿತಾ ಇದ್ದಾನೆ ಅಂದ್ರೆ ಏನೋ ಸಮಸ್ಯೆ ಬಂದಿದೆ. ಸರಿ ರೀ, ಆಯ್ತು, ನೀವ್ ಹೋಗಿ ಬನ್ನಿ ಹಾಗೆ ಹೇಳಿದಾಗ ಸುಧಾಕರ್ ಹೊರಗೆ ಬಂದು, ಏನ್ ರಂಗಯ್ಯ ಹಾಗೆ ಅಂತ ಕೇಳಿದಾಗ ರಂಗಯ್ಯ ಸಂತೋಷದಿಂದ ಅಯ್ಯ ಅಂತ ಮೂಲಿಕೆ ಮದ್ದು ಮಾಡುವುದರಲ್ಲಿ ಹೆಸರನ್ನು ಪಡೆದಿರುವಂತಹ ವೀರಭದ್ರನ ಬಗ್ಗೆ ಹೇಳಿದ. ಸುಧಾಕರ್ ತುಂಬಾನೇ ಸಂತೋಷಪಟ್ಟ. ಸಂತೋಷಕರವಾದ ಮಾತು ಹೇಳಿದೀಯ. ಹೇಳು ವೀರಯ್ಯ, ನಿನಗೇನ್ ಬೇಕು? ಹೊಲ ಬೇಕಾ, ಹಣ ಬೇಕಾ, ಏನ್ ಬೇಕು ಕೇಳು. ಈಗ ಹೇಳು ರಂಗಯ್ಯ, ಏನ್ ಬೇಕು? ಅಯ್ಯ, ಅದೆಲ್ಲ ಬೇಡ ಅಯ್ಯ, ನಿಮ್ಮ ಒಳ್ಳೆ ಮನ್ಸಿಗೆ ಒಳ್ಳೇದೇ ನಡೆಯುತ್ತೆ. ಮೊದ್ಲು ವೈದ್ಯರನ್ನು ಹೋಗಿ ನೋಡಿ. ಮಕ್ಕಳಿಲ್ಲದ ಕಾರಣ ಮಕ್ಕಳ ಬಗ್ಗೆ, ಅಮ್ಮನವರ ತಲೆನೋವು ಬಗ್ಗೆ ಹೇಳಿ ಒಳ್ಳೆ ಮದ್ದು ಮಾಡ್ತಾರೆ. ರಂಗಯ್ಯ, ನಾನೋಗಿ ನೋಡ್ಕೊಂಬರ್ತೀನಿ. ನಾ ಬರುವ ತನಕ ತಾಯಿಯವ್ರನ್ನ ನನ್ ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಡ್ತೀನಯ್ಯ. ಮೊದ್ಲು ಆ ವೈದ್ಯರನ್ನು ಹೋಗಿ ನೋಡಿ. ಇವಾಗ್ಲೇ ಹೊರಡ್ತೀನಿ ರಂಗಯ್ಯ. ಹೌದು, ಇವಾಗ ಅವರು ಇರುವುದು ಎಲ್ಲಿ? ಸುಧಾಕರ್ ಕೇಳಿದ ತಕ್ಷಣ ರಂಗಯ್ಯ ಅವರಿರುವ ವಿಳಾಸವನ್ನು ಕೊಟ್ಟ. ಸುಧಾಕರ್ ಕುದುರೆ ಗಾಡಿಯಲ್ಲಿ ಹೊರಟು ಹೋದ. ನದಿಯ ತೀರದಲ್ಲಿ ಆಲದ ಮರದ ಅಡಿಯಲ್ಲಿ ಒಂದು ಬಂಡೆಕಲ್ಲಿನ ಮೇಲೆ ಕೂತಿದ್ದ ತುಂಬಾ ಗೊಂದಲದಲ್ಲಿ ಕೂತಿರುವ ವೈದ್ಯರನ್ನು ನೋಡಿದ. ನಿಜವಾಗ್ಲೂ ಸುಧಾಕರ್ ಹೋಗ್ತಾ ಇರೋದು ಆ ವೈದ್ಯರನ್ನು ನೋಡ್ಲಿಕ್ಕೇನೆ. ಮೂಲಿಕ ವೈದ್ಯರು ಇವ್ರೇ ಆಗಿರ್ಬೇಕು. ಸುಧಾಕರ್ ವೈದ್ಯರ ಬಳಿ ಬಂದ. ವೀರಭದ್ರರು ಸುಧಾಕರ್ ಬಂದಿರುವುದನ್ನು ಗಮನಿಸಲಿಲ್ಲ. ಅಯ್ಯ, ನೀವು? ವೀರಭದ್ರರು ಮೇಲೆ ನೋಡಿದ್ರು. ಸುಧಾಕರ್ ಕೈ ಮುಗಿದ. ಹೌದು, ಯಾರು ನೀವು? ನಿಮಗೆ ಯಾರು ಬೇಕು? ಅಯ್ಯ, ನೀವು ವೀರಭದ್ರ ಅಯ್ಯನವರು ತಾನೆ? ಹೌದು, ನಾನು ವೀರಭದ್ರನೇ. ಹೇಳಿ, ನಿಮಗೆ ಏನು ಬೇಕು? ಅಯ್ಯ, ಮಕ್ಕಳಿಗೋಸ್ಕರ ನಾನು ನನ್ನ ಹೆಂಡತಿ ಎಷ್ಟೋ ವೈದ್ಯವನ್ನು ಮಾಡಿದ್ದೀವಿ. ನಿಮ್ಮ ದುಃಖ ನನಗೆ ಅರ್ಥ ಆಗ್ತಾ ಇದೆ. ಒಂದು ಮದ್ದನ್ನು ತಯಾರಿಸಿದ್ದೀನಿ, ಆದರೆ ಇದುವರೆಗೂ ಅದನ್ನು ಯಾರ ಮೇಲೇನೂ ಪ್ರಯೋಗ ಮಾಡಲಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಎಷ್ಟೋ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ಆ ಮದ್ದನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ ನಂತರ, ವಿಜಯವನ್ನು ಸಾಧಿಸಿದ ನಂತರ ನಿಮಗೆ ಹೇಳಿ ಕಳಿಸ್ತೀನಿ. ಇವಾಗ ಹೊರಡಿ. ನಿಮ್ಮ ಕೈಗುಣದ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ನಿಮ್ಮ ಕೈಗುಣದಿಂದ ಖಂಡಿತ ನಮಗೆ ಫಲ ಸಿಗುತ್ತೆ. ದಯವಿಟ್ಟು ಆ ಮದ್ದನ್ನು ನನಗೆ ಕೊಡಿ. ಶುಭವಾರ್ತೆ ಸಿಕ್ಕಿದ ತಕ್ಷಣ ನಾನು ನಿಮ್ಮ ಬಳಿ ಬರ್ತೀನಿ. ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು ಸುಧಾಕರ್. ನೀವು ಹೇಳುವ ಮಾತನ್ನು ನಾನು ಕೇಳುವುದಿಲ್ಲ. ನನಗೆ ಆ ಮದ್ದನ್ನು ಕೊಡಿ. ಹೀಗೆ ಸುಧಾಕರ್ ಬೇಡಿಕೊಳ್ಳುವಾಗ ಮದ್ದನ್ನು ಸುಧಾಕರನಿಗೆ ಕೊಡುವುದರಿಂದ ಆ ಮದ್ದಿನ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿಯುತ್ತೆ ಅಂತ ಅಷ್ಟೋ ಸಂತೋಷದಿಂದ ಸುಧಾಕರ್ನನ್ನು ಕರೆದುಕೊಂಡು ಆ ಕಾಡಿನಲ್ಲಿ ಏರ್ಪಾಡು ಮಾಡಿದ್ದ ತನ್ನ ಮೂಲಿಕೆ ಮದ್ದಿರುವ ಸ್ಥಳಕ್ಕೆ ಕರ್ಕೊಂಬಂದು ಸುಧಾಕರನಿಗೆ ಮದ್ದನ್ನು ಕೊಟ್ರು. ಸುಧಾಕರ್ ತುಂಬಾ ಸಂತೋಷದಿಂದ ಆ ಮದ್ದನ್ನು ತೆಗೆದುಕೊಂಡು ಮನೆಗೆ ಬಂದು ತನ್ನ ಹೆಂಡತಿಯಾದ ವೈದೇಹಿಗೆ ಕೊಟ್ರು. ವೈದೇಹಿ ತುಂಬಾ ಸಂತೋಷ ಪಡುತ್ತಾ ಆ ಮದ್ದನ್ನು ಕುಡಿದು ಮಲಗಿದ್ಲು. ವೀರಭದ್ರು ಅವರಿಗೆ ಗೊಂದಲವಿತ್ತು. ತಾನು ಮಾಡಿದ ಮದ್ದು ಉಪಯೋಗ ಆಗುತ್ತೋ ಇಲ್ವೋ ಅಂತ. ಸಮಯ ಆಗ್ಬೋದು ಅಂತ ಅವರನ್ನು ಅವರೇ ಸಮಾಧಾನ ಪಡಿಸಿಕೊಂಡ್ರು. ಹೀಗೆ ತುಂಬಾ ಬಗೆಯ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ಮದ್ದುಗಳನ್ನು ತಯಾರಿಸ್ತಿದ್ರು. ಹೀಗೆ ದಿನ ಕಳೆಯಿತು. ಸುಧಾಕರ್ ಬಂದು ಶುಭವಾರ್ತೆ ಹೇಳ್ತಾರೆ ಅಂತ ಕಾಯ್ತಾ ಇದ್ರು. ಒಂದು ದಿನ ಸುಧಾಕರ್ ಬಂದು, ನೀವು ಕೊಟ್ಟಂತಹ ಮದ್ದನ್ನು ನನ್ನ ಹೆಂಡತಿಗೆ ಕೊಟ್ಟ ತಕ್ಷಣ ಅವಳ ಪ್ರಾಣ ಹೋಯಿತು. ಅಂತ್ಯಕ್ರಿಯೆ ಎಲ್ಲ ಮುಗಿಸಿಕೊಂಡು ನಿಮ್ಮ ಬಳಿ ಬರ್ಲಿಕ್ಕೆ ಇಷ್ಟು ದಿನಗಳಾಯಿತು. ಅದ್ರಿಂದಾನೇ ನಿಮ್ಮ ಬಳಿ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅಳ್ತಾ ಇದ್ರು ಸುಧಾಕರ್. ವೀರಭದ್ರನಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಅವರು ಕೂಡ ಕಣ್ಣೀರಾಕಿದ್ರು. ನಾನು ತಯಾರಿಸಿದ ಮದ್ದು ಸಂತಾನ ಭಾಗ್ಯವನ್ನು ಕೊಡದಿದ್ದರೂ ನಿನ್ನ ಹೆಂಡತಿ ನನ್ನಿಂದ ಜೀವ ಕಳ್ಕೊಂಡ್ಲು. ಆ ದುಃಖವನ್ನು ನನ್ನಿಂದ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪಾಪ ನನ್ನ ಮೇಲಿದೆ. ಅಯ್ಯ, ಹಾಗೆಲ್ಲ ಹೇಳ್ಬೇಡಿ. ನೀವು ಬೇಕು ಅಂತ ಏನು ಮಾಡ್ಲಿಲ್ಲ.
ಸಂತಾನ ಭಾಗ್ಯಕ್ಕೋಸ್ಕರ ಮದ್ದನ್ನು ಮಾಡಿದ್ರಿ, ಅದು ಕೆಲಸ ಮಾಡಲಿಲ್ಲ. ನೀವು ಎಷ್ಟು ಹೇಳಿದ್ರೂ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ. ಆ ಮದ್ದನ್ನು ನಿನಗೆ ಕೊಡುವುದಕ್ಕೆ ಮುಂಚಿತವಾಗಿ ನನ್ನ ಹೆಂಡತಿಯ ಮೇಲೆ ಪ್ರಯೋಗ ಮಾಡಿ ಆ ನಂತರ ನಿನಗೆ ಕೊಡಬೇಕಾಗಿತ್ತು. ಆದರೆ ನಿನ್ನ ಹೆಂಡತಿಯ ಮೇಲೆ ಪ್ರಯೋಗ ಮಾಡಿ ಅವಳ ಸಾವಿಗೆ ನಾನು ನನ್ನ ಮದ್ದೆ ಕಾರಣವಾಗಿದೆ. ಇದರಿಂದ ನನಗೆ ಪಾಪ ಕೂಡ ಸುತ್ತಕೊಳ್ಳುತ್ತೆ. ಅಯ್ಯ, ಹಾಗೆಲ್ಲ ಹೇಳ್ಬೇಡಿ. ನೀವು ಎಷ್ಟೇ ಹೇಳಿದ್ರೂ ನಿಮ್ಮ ಮಾತು ಕೇಳದೆ ತಪ್ಪು ಮಾಡಿದ್ದು ನಾನು. ಅದರಿಂದ ಏನೇ ಪಾಪ ಬಂದ್ರೂ ನನಗೆ ಬರುತ್ತೆ. ನೀವೇನು ಚಿಂತೆ ಮಾಡಬೇಡಿ, ನಂದೇ ತಪ್ಪು. ನನಗೆ ಗುರುವಿನ ಶಾಪವಿದೆ. ಈ ಮದ್ದಿನಿಂದ ತುಂಬಾನೇ ಅಪಾಯವಿದೆ. ಈ ಮದ್ದನ್ನು ಯಾರ ಮೇಲೆ ಪ್ರಯೋಗ ಮಾಡಿದ್ರೂ ಅದರಿಂದ ನನಗೆ ದೊಡ್ಡ ಚರ್ಮ ವ್ಯಾಧಿನೇ ಬರುತ್ತೆ. ಆದರೆ ನನ್ನ ಮೇಲೆ ಇರುವ ನಂಬಿಕೆಯಿಂದ ನೀ ಆ ಮದ್ದನ್ನು ಉಪಯೋಗ ಮಾಡಿದೆ. ವಿಷಯದಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಇವಾಗ್ಲೇ ನನ್ನ ಗುರುವಿನ ಆಶ್ರಮಕ್ಕೆ ಹೋಗಿ ನಡೆದ ವಿಚಾರಕ್ಕೆ ಪರಿಹಾರ ಕೇಳಬೇಕು. ಅತ್ತನ್ನು ಕೇಳಿದ ತಕ್ಷಣ ಸುಧಾಕರನಿಗೆ ಗೊಂದಲವಾಯಿತು. ಎಲ್ಲಾದ್ರೂ ಗುರುಗಳು ಶಿಷ್ಯರಿಗೆ ಈ ರೀತಿ ಶಾಪ ಕೊಡ್ತಾರಾ? ನನ್ನ ಗುರುಗಳು ನನಗೆ ಈ ರೀತಿ ಶಾಪ ಕೊಟ್ರಪ್ಪ. ಅವರು ಕೊಟ್ಟ ಶಾಪ ಖಂಡಿತ ಬರುತ್ತಾ? ಖಂಡಿತ ಬರುತ್ತಪ್ಪ. ಹಾಗಾದ್ರೆ ಇಷ್ಟೊತ್ತಿಗೆ ನಿಮಗೆ ಚರ್ಮವ್ಯಾಧಿ ಬರ್ಬೇಕಾಗಿತ್ತಲ್ವಾ? ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಬಹುದು ಸುಧಾಕರ್. ನನಗೆ ಚರ್ಮವ್ಯಾಧಿ ಬರ್ಲಿಕ್ಕೆ ಸ್ವಲ್ಪ ಸಮಯವಾಗ್ಬೋದು. ಏನೇ ಆದ್ರೂ ನನ್ನ ಗುರು ಶಾಪ ನನಗೆ ಸಿಗುತ್ತೆ. ಅಯ್ಯೋ, ನನ್ನಿಂದ ನಿಮಗೆ ಈ ಗುರುವಿನ ಶಾಪ ಬಂತಲ್ವಾ? ನಾನು ನಿಮ್ಮ ಜೊತೆ ನಿಮ್ಮ ಗುರುವಿನ ಆಶ್ರಮಕ್ಕೆ ಬರ್ತೀನಿ. ತಪ್ಪು ನಾನೇ ಮಾಡಿದ್ದು ಅಂತ ಒಪ್ಕೊಳ್ತೀನಿ. ಸರಿ ಬಾ. ವೀರಭದ್ರರು ಹೇಳಿದ ತಕ್ಷಣ ಸುಧಾಕರ್ ಸಂತೋಷಪಟ್ಟು ಅವರ ಜೊತೆ ಅವರ ಗುರುವಿನ ಆಶ್ರಮಕ್ಕೆ ಅವರಿಬ್ಬರು ಹೊರಟು ಹೋದ್ರು. 3 ದಿನಗಳ ನಂತರ ಒಂದು ಕಡೆ ಆಲದ ಮರದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರುವ ಗುರುವಿನ ಬಳಿ ಇಬ್ಬರು ಬಂದ್ರು. ಕಣ್ಣು ತೆರೆದು ವೀರಭದ್ರನನ್ನು ನೋಡಿ, ವೀರಭದ್ರ, ನೀನು ಹೇಳಿರುವುದೆಲ್ಲ ನಾನು ಕೇಳಿದೆ. ನಿನ್ನ ಕೈಯಾರೆ ತಪ್ಪು ನಡೆದಿದೆ ಅಂತ ನೀನು ಹೇಳುವುದು ತಪ್ಪು. ಅದನ್ನು ನಾನೇ ತೀರ್ಮಾನ ಮಾಡಬೇಕು. ನಿನ್ನ ಕೈಯನ್ನು ಮುಂದಕ್ಕೆ ನೀಡು. ಸುಧಾಕರ್ ಗೊಂದಲದಿಂದ ನೋಡ್ತಾ ಇದ್ದ. ಗುರು ಕಣ್ಣನ್ನು ಮುಚ್ಚಿಕೊಂಡು ಮಂತ್ರವನ್ನು ಹೇಳಿದ್ರು. ಆಗ ವೀರಭದ್ರರ ಕೈಯಿಂದ ಒಂದು ಬೆಳಕು ಬಂತು. ಗುರು ಕಣ್ಣನ್ನು ತೆರೆದು ನೋಡಿದ್ರು. ವೀರಭದ್ರನ ಕೈಯಲ್ಲಿ ಯಾವ ಕಪ್ಪು ಮಚ್ಚೆಯೂ ಇರಲಿಲ್ಲ. ವೀರ, ನಿನ್ನಿಂದ ಏನೂ ತಪ್ಪಾಗಲಿಲ್ಲ. ನೀನು ಚಿಂತೆ ಮಾಡಬೇಡ. ಅಯ್ಯ, ವೀರಭದ್ರಯ್ಯ ಮೊದ್ಲೇ ಹೇಳಿದ್ರು. ಅವರ ಮಾತು ಕೇಳದೆ ನನ್ನ ಹೆಂಡತಿಗೆ ನಾನೇ ನನ್ನ ಕೈಯಾರೆ ಮದ್ದನ್ನು ಕೊಟ್ಟೆ. ನನ್ನ ಹೆಂಡತಿಗೆ ನನ್ನಿಂದನೇ ತೊಂದರೆ ಆಗಿದೆ ಅಂತ ನನಗೂ ತುಂಬಾ ದುಃಖ ಆಗ್ತಿದೆ. ನನಗೂ ಪರಿಹಾರ ಕೊಡಿ. ನೀವು ಕೂಡ ಕೈಯನ್ನು ಮುಂದೆ ಚಾಚು. ಹಾಗೆ ಹೇಳಿದಾಗ ಸುಧಾಕರ್ ಕೈಯನ್ನು ಮುಂದೆ ಚಾಚಿದ. ಅವನ ಕೈಯಲ್ಲಿ ಬೆಳಕು ಬಂದು ಮಚ್ಚೆಗಳಾಯಿತು. ಅದನ್ನು ನೋಡಿ ಸುಧಾಕರ್ ತುಂಬಾ ಭಯಪಟ್ಟ. ಗುರುವೆ, ನಾನೇ ನನ್ನ ಹೆಂಡತಿಯನ್ನು ಕೊಂದು ಆನಂತರ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಯಾರಿಗೂ ಸಂದೇಹ ಬರಬಾರ್ದು ಅಂತ ಈ ರೀತಿ ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸಿ. ಹೆಂಡತಿ ಮೇಲೆ ನನಗೆ ಪ್ರೀತಿ ಇದೆ ಅಂತ ಎಲ್ಲರೂ ನಂಬಬೇಕು ಅಂತ ನಾನು ಇವರ ಬಳಿ ಹೋಗಿ ಮದ್ದನ್ನು ತಂದುಕೊಟ್ಟೆ. ಆದರೆ ಇವರು ನನಗೋಸ್ಕರ ಒಳ್ಳೆ ಮದ್ದನ್ನು ತಯಾರಿಸಿ ಕೊಟ್ರು. ಮದ್ದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದಿದ್ದರೆ ಇದು ವಿಷವಾಗುತ್ತೆ ಅಂತ ಅವರು ಹೇಳಿದ್ದು ನನ್ನ ಉಪಯೋಗ ಪಡಿಸಿಕೊಂಡೆ. ಅವರು ಕೊಟ್ಟ ಮದ್ದನ್ನು ನನ್ನ ಹೆಂಡತಿಗೆ ಕೊಟ್ಟೆ. ನನ್ನ ಹೆಂಡತಿ ತೀರಿಕೊಂಡ್ಲು. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಒಪ್ಪಿಕೊಳ್ತೀನಿ. ನನ್ನನ್ನು ಕ್ಷಮಿಸಿ. ವೀರಭದ್ರರು ಸಮಾಧಾನ ಆಗಿ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ, ಎಷ್ಟು ಪಾಪ ಮಾಡಿದ್ದೀಯಾ. ನೀನು ಮಾಡಿದ ತಪ್ಪಿಗೆ ನನ್ನ ಕೂಡ ಬಳಸಿಕೊಂಡ. ನೀನು ಮಾಡಿದ್ದು ಮಹಾಪಾಪ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಇವಾಗ ನಿಮ್ಮ ಜೊತೆ ಕ್ಷಮೆ ಕೇಳ್ತೀನಿ. ನನ್ನ ತಪ್ಪಿಗೆ ಪರಿಹಾರವನ್ನು ಕೊಡಿ. ತುಂಬಾನೇ ಪಶ್ಚಾತ್ತಾಪ ಪಟ್ಟು ಬೇಡಿಕೊಂಡ. ನೀನು ಎಷ್ಟೇ ಬೇಡಿಕೊಂಡ್ರು ಸತ್ತೋಗಿರುವ ನಿನ್ನ ಹೆಂಡತಿ ಮರಳಿ ಬರುವುದಿಲ್ಲ. ಇನ್ನು ಮುಂದೆ ಈ ರೀತಿ ತಪ್ಪನ್ನು ಯಾರ ಮೇಲೆ ಕೂಡ ಪ್ರಯೋಗ ಮಾಡುವುದಿಲ್ಲ. ಎಲ್ಲ ಪ್ರಜೆಗಳಿಗೆ ನಿನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ತೀಯ ಅಂತ ಒಪ್ಪಿಕೊಂಡು ನಿನ್ನ ಕೈಯನ್ನು ಮುಂದೆ ಚಾಚು. ಹಾಗೆ ಅಂತ ಹೇಳಿದಾಗ ಸುಧಾಕರ್ ಕೈಯನ್ನು ಮುಂದೆ ಚಾಚಿದ. ಸ್ವಾಮೀಜಿ ಕಣ್ಣು ಮುಚ್ಚಿದ್ರು. ಅವನ ಕೈಯಲ್ಲಿ ಬೆಳಕು ಬಂತು. ಕಣ್ತೆರೆದು ನೋಡಿದಾಗ ಅವನ ಕೈಯಲ್ಲಿದ್ದ ಮಚ್ಚೆಯೆಲ್ಲ ಮಾಯವಾಯಿತು. ನೀನು ಬುದ್ಧಿಯಿಂದ ಇರುವ ತನಕ ನಿನಗೆ ಚರ್ಮವ್ಯಾಧಿ ಬರುವುದಿಲ್ಲ. ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಅಲ್ಲಿಂದ ಹೊರಟು ಹೋದ. ವೀರಭದ್ರನನ್ನು ನೋಡಿ, ನನ್ನ ಶಿಷ್ಯರಲ್ಲಿ ಉತ್ತಮನಾದವನು ನೀನು. ಹಾಗಿರುವಾಗ ನೀನು ಮಾಡಿದ್ದ ಮದ್ದು ಹೇಗೆ ವಿಷವಾಗುತ್ತೆ? ಕ್ಷಣ ಹೋಗಿ ಸಂತಾನಕ್ಕೋಸ್ಕರ ಮಾಡಿದ್ದ ಮದ್ದನ್ನು ಮೊದಲು ನೀವು ಕುಡೀರಿ. ಸಂತಾನ ಭಾಗ್ಯ ಆಗುತ್ತೆ. ಅಯ್ಯ, ಎಲ್ಲವೂ ಆಶ್ಚರ್ಯವಾಗಿದೆ. ಇದಕ್ಕಿದ್ದಂಗೆ ಸುಧಾಕರ್ ಮಾಡಿದ ತಪ್ಪನ್ನು ಯಾಕೆ ಒಪ್ಪಿಕೊಂಡ? ತಪ್ಪನ್ನು ಒಪ್ಪಿಕೊಂಡ ತಕ್ಷಣ ಅವನ ಪಾಪ ವಿಮೋಚನೆಯಾಯಿತು. ನನ್ನ ಪ್ರಯೋಗದಲ್ಲಿ ನನ್ನ ಮದ್ದು ಸಫಲವಾಗಿದೆ ಅಂತ ನಿಮಗೆ ಮಾತ್ರ ಹೇಗೆ ಗೊತ್ತಾಯಿತು? ವೀರಾ, ಸುಧಾಕರ್ ಬೇಕು ಅಂತಾನೆ ಅವನ ಹೆಂಡತಿಯನ್ನು ಕೊಂದ ಕಾರಣ ಮಂತ್ರ ಅವನ ಪಾಪವನ್ನು ಹೋಗಿಸಲಿಲ್ಲ. ತಪ್ಪನ್ನು ಒಪ್ಪಿಕೊಂಡ ಕಾರಣ ನಿನ್ನ ಮದ್ದು ವಿಷ ಅಲ್ಲ ಅಂತ ನಿರೂಪಣೆಯಾಯಿತು. ಅದರಿಂದ ಮದ್ದನ್ನು ನೀವು ಕುಡಿಯಲು ಭಯಪಡಬೇಡಿ.
ವೀರಭದ್ರರು ಆ ಮಾತನ್ನು ಕೇಳಿ ಸಂತೋಷಪಟ್ರು. ಸುಧಾಕರ್ ಊರಿಗೆ ಹೋದ ನಂತರ 2ನೇ ಮದುವೆ ಮಾಡದೆ ಮಾನವ ಸೇವೆನೇ ಮಾಧವನ ಸೇವೆ ಅಂತ ಸೇವೆ ಮಾಡ್ತಾ ಇದ್ದ. ರೀತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಂತೋಷವಾಗಿ ಸಾಗಿಸ್ತಾ ಇದ್ದ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಪರ್ವತಪುರ ಎನ್ನುವ ಗ್ರಾಮದಲ್ಲಿ ರಾಜಯ್ಯ ಎನ್ನುವ ಬಡ ರೈತನಿದ್ದ. ತನಗಿರುವ ಸ್ವಲ್ಪ ನೆಲತಿಲ ಆ ಹೊಲದಲ್ಲಿ ತನ್ನ ಹೆಂಡತಿಯಾದ ಸುಜಾತನ ಜೊತೆ ಸೇರ್ಕೊಂಡು ತನ್ನ ಮಗಳಾದ ವೈಶಾಲಿಯನ್ನು ಕೂಡ ಬೆಳೆಸ್ಕೊಂಡು ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಹೊಲದಲ್ಲಿ ನಿಂತು ಹೊಲವನ್ನು ನಾಶ ಮಾಡ್ತಾ ಇರುವ ಇಲಿಗಳನ್ನು ನೋಡುತ್ತಾ ನಿಂತಿದ್ರು. ಹೊಲದಲ್ಲಿ ತುಂಬಾ ಇಲಿಗಳು ಇತ್ತು. ಅದನ್ನು ನೋಡಿ ಈ ಇಲಿಗಳು ಮಾಡುವ ಚೇಷ್ಟೆನ ನನಗ್ ನೋಡಕ್ಕಾಗಲ್ಲ, ಇದಕ್ಕೇನಾದ್ರೂ ಮಾಡ್ಬೇಕು. ಹೀಗೆ ಕಣ್ಣೀರು ಹಾಕ್ತಾ ಮನೆಗೆ ಹೋಗ್ತಾ ಇದ್ರು. ಆ ಊರಲ್ಲಿ ರಾಜಯ್ಯನಿಗೆ ಒಳ್ಳೆ ಹೆಸರಿತ್ತು. ರಾಜಯ್ಯ ತುಂಬಾ ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ವ್ಯಕ್ತಿ. ಊರಲ್ಲಿ ಯಾರೇ ಬಂದು ಸಹಾಯ ಕೇಳಿದ್ರು ಕೈಯಲ್ಲಾದ ಸಹಾಯವನ್ನು ಮಾಡ್ತಾ ಇದ್ರು. ಯಾರಾದ್ರೂ ಬಂದು ಅವರ ಕಷ್ಟವನ್ನು ಹೇಳಿಕೊಂಡ್ರೆ ತಾಳ್ಮೆಯಿಂದ ಅವರ ಕಷ್ಟವನ್ನು ಕೇಳ್ತಾ ಇದ್ರು. ಅವರಿಗೆ ಪರಿಹಾರವನ್ನು ಹೇಳಿಕೊಟ್ಟು ಮಾತಿನಲ್ಲಿ ನಂಬಿಕೆಯನ್ನು ತರ್ತಾ ಇದ್ರು. ಆ ದಿನ ಅವರಿಗೆ ಗೊತ್ತಿರೋವ್ರ ಜೊತೆ ಮಾತಾಡಿ ಮನೆಗೆ ಹೋದ್ರು. ಹೊರಗಡೆ ಜಗಲಿ ಮೇಲೆ ಗೊಂದಲದಿಂದ ಕೂತಿದ್ರು. ಅವರ ಹೆಂಡತಿ ಸುಜಾತ ಹೊಲಕ್ಕೆ ಹೋಗೋಣ ಅಂತ ಮನೆ ಒಳಗೆಯಿಂದ ಹೊರಗಡೆ ಬಂದು ರಾಜಯ್ಯನನ್ನು ನೋಡಿದ್ರು. ತನ್ನ ಗಂಡ ಗೊಂದಲದಲ್ಲಿ ಇರುವ ಹಾಗೆ ಅನ್ಸ್ತು. ಸುಜಾತ ವಿವರವನ್ನು ಕೇಳಿದ್ರು. ಯಾವಾಗ ಬಂದ್ರಿ? ಸುಜಾತ ಬಂದೆ. ಏನ್ರಿ ಆಯ್ತು? ಯಾಕೋ ಒಂಥರ ಇದ್ದೀರಾ? ಏನು ಅಂತ ಹೇಳು ಸುಜಾತ. ನಾವು ಎಷ್ಟೊಂದು ಜಾಗ್ರತೆಯಿಂದ ಇದ್ರೂ ಕೂಡ ಹಾಗೆ ಅಂತ ರಂಗಯ್ಯ ಹೇಳುವಾಗ ಸುಜಾತ ಮಧ್ಯದಲ್ಲೇ ಸುಜಾತ ಮಾತಾಡಿ, ಇವತ್ತು ಕೂಡ ಇಲಿಗಳು ಹೊಲನ ನಾಶ ಮಾಡಿದ್ಯಾ? ಮಾಡದೇನು ಸುಜಾತ, ಇನ್ನಷ್ಟು ಅಧಿಕವಾಗಿದೆ. ನಾವು ಹೊಲವನ್ನು ಕಾಪಾಡ್ಕೋಬೇಕು ಅಂತ ಎಷ್ಟೊಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡ್ರು ಯಾವುದೂ ಲಾಭ ಆಗ್ಲಿಲ್ಲ. ಇಲಿಗಳು ಹೊಲವನ್ನು ನಾಶ ಮಾಡ್ತಾನೆ ಇದೆ. ಅವುಗಳನ್ನು ತಡೆಯುವ ಶಕ್ತಿ ನನಗಿಲ್ಲ. ಸರಿರಿ, ಅದಕ್ಕೆ ಏನ್ ಮಾಡೋಣ ಅಂತಿದ್ದೀರಾ? ಇಲಿ ಮದ್ದು ತಂದು ಹೊಲಕ್ಕೆ ಹಾಕೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಸುಜಾತ. ಸುಜಾತನಿಗೆ ಇಲಿಗಳ ಮೇಲೆ ಕರುಣೆ ಬಂತು. ಇಲಿಗಳನ್ನು ಸಾಯಿಸೋದು ಅಂದ್ರೆ ಹೇಗೆ ರೀ? ಇಲಿಗಳು ಸಾಯುತ್ತೆ ಅಲ್ವರಿ? ಅದಕ್ಕೆ ಅಂತ ಏನ್ ಮಾಡೋದು ಸುಜಾತ, ಅದಲ್ಲಿ ಅಲ್ಲಲ್ಲಿ ಬಲೆಗಳನ್ನ ಕೂಡ ಹಾಕಿದೀನಿ. ಇಲಿಗಳು ಬುದ್ಧಿವಂತಿಕೆಯಿಂದ ಸಿಕ್ಕಾಕೊಳ್ತಾ ಇಲ್ಲ. ಅವುಗಳು ಬುದ್ಧಿವಂತಿಕೆಯಿಂದ ಇದೆ ಅಂತ ನೀವೇ ತಾನೇ ಹೇಳ್ತಾ ಇದ್ದೀರಾ? ಅದಕ್ಕೇನೆ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇಲ್ವೋ ಏನೋ. ಇವಾಗ ಈ ತಮಾಷೆ ನಮ್ಗೆ ಬೇಕಾ? ಮತ್ತಿನ್ನೇನ್ರಿ? ಇಲಿಗಳು ಒಂದೇ ಕಡೆ ಇರುತ್ತಾರಿ. ನಮ್ಮ ಹೊಲದಲ್ಲಿ ಮಾತ್ರವಲ್ಲ, ಪಕ್ಕದ ಹೊಲದಲ್ಲೂ ಕೂಡ ತುಂಬಾ ಇಲಿಗಳಿವೆ. ಇಲಿಗಳು ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ಅಂತ ಅವುಗಳನ್ನ ಮೊದ್ಲೇ ಸಾಯಿಸ್ಬೇಕು ಅಂತಿದ್ದೀರಾ? ಬೇಡರಿ, ಪಾಪ ಸುತ್ತಿಕೊಳ್ಳುತ್ತೆ. ಪಾಪ ಏನು ಸುತ್ಕೊಳ್ಳೋದಿಲ್ಲ. ನಾವು ಎಷ್ಟೋ ಕಷ್ಟಪಟ್ಟು ಬಿತ್ತನೆಯನ್ನು ಹಾಕ್ತಿವಿ. ಆ ಇಲಿಗಳು ಹೊಲವನ್ನು ನಾಶ ಮಾಡೋದು ಸರಿನಾ? ಅಂತ ಇಲಿಗಳಿಗೆ ಮದ್ದಿಟ್ಟು ಕೊಲ್ಲೋದು ಒಳ್ಳೇದಲ್ಲ ರೀ. ಸರಿ, ಅದ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಶಾಲೆಯಿಂದ ನನ್ ಮುದ್ದಿನ ಮಗಳು ಬಂದ್ಲಾ? ಬರ್ಲಿಲ್ಲ ರೀ. ಸರಿ ಬನ್ನಿ, ನೀವು ಮೊದ್ಲು ಬಂದು ಊಟ ಮಾಡಿ. ಹೀಗೆ ರಾಜಯ್ಯ ಮನೆಯೊಳಗೆ ಬಂದ್ರು. ಸುಜಾತ ರಾಜಯ್ಯನಿಗೆ ಊಟ ಹಾಕಿದ್ರು. ರಾಜಯ್ಯ ಊಟ ಮಾಡ್ತಾ ಇದ್ರು. ಹೀಗೆ ಆ ದಿನ ಕಳೆಯಿತು. ದಿನ ಬೆಳಿಗ್ಗೆ ರಾಜಯ್ಯ ಹೊಲಕ್ಕೆ ಬಂದ್ರು. ಹೊಲದ ಮೇಲೆ ನಿಂತ್ಕೊಂಡು ಗದ್ದೆಯನ್ನು ನೋಡಿದ್ರು. ಕೂಡ ಒಂದು ಇಲಿ ಕೂಡ ಕಾಣಲೇ ಇಲ್ಲ. ನೆಮ್ಮದಿಯಾಗಿ ಹೊಲದ ಸುತ್ತ ನೋಡ್ತಾ ಇದ್ರು. ಆದ್ರೂ ಕೂಡ ಒಂದು ಇಲಿ ಮರಿಗಳು ಕೂಡ ಇರ್ಲಿಲ್ಲ. ಆಗ ರಾಜಯ್ಯ ತನ್ನ ಮನಸ್ಸಲ್ಲಿ, ಇದೇನಿದು? ನಾನು ಬಂದಿರೋದು ನನ್ನ ಹೊಲಕ್ಕೇನಾ ವಾ ಬೇರೆಯವರ ಹೊಲಕ್ಕೆ ಬಂದಿದೀನಾ? ಹೀಗೆ ರಾಜಯ್ಯ ಸುತ್ತಮುತ್ತ ನೋಡಿದ್ರು. ಅದು ರಾಜಯ್ಯನ ಹೊಲ ಆಗಿತ್ತು. ಅರೆ, ಇದು ನನ್ನ ಹೊಲನೇ, ಆದ್ರೆ ಇವತ್ತು ಒಂದು ಇಲಿಮರಿ ಕೂಡ ಸುತ್ತಾನೇ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಹೊಲದ ಸುತ್ತ ನೋಡ್ತಾ ಇರುವಾಗ ಹೊಲದಲ್ಲಿ ಒಂದು ದೊಡ್ಡ ಹಾವನ್ನು ಅವರು ನೋಡಿದ್ರು. ಆ ಹಾವು ಬುಸುಗುಟ್ಟುತ್ತಾ ಕಚ್ಚಲಿಕ್ಕೆ ನೋಡ್ತಾ ಇತ್ತು. ಸಾಧಾರಣವಾದ ರೈತನಾದ್ರೆ ಈ ವಿಷಪೂರಿತ ಹಾವನ್ನು ಹೇಗಾದ್ರೂ ಕೊಲ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಆದರೆ ರಾಜಯ್ಯ ಸ್ವಲ್ಪ ಆಲೋಚನೆ ಮಾಡಿ ಯಾವ ಹಾವು ಅಂತ ನೋಡಿದ್ರೆ ಅದು ದೊಡ್ಡ ವಿಷಪೂರಿತ ಹಾವು. ಹಾವು ರಾಜಯ್ಯನನ್ನು ನೋಡಿ, ಇವನೇನು ನನ್ನ ಹೀಗೆ ನೋಡ್ತಿದ್ದಾನೆ? ಕೊಲ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾನೆ. ನಾನು ಇವನಿಗೆ ಒಳಿತನ್ನೇ ಮಾಡಿದೀನಿ, ಆದ್ರೆ ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿಂದ ಓಡಿ ಹೋದ್ರೆ ಇಲ್ಲ ಮಹಾ ವಿಷ ಸರ್ಪ. ನಾನ್ ಯಾಕೆ ಇಲ್ಲಿಂದ ಓಡಿ ಹೋಗ್ಬೇಕು? ಹೋಗಲ್ಲ, ಇಲ್ಲೇ ಇರ್ತೀನಿ, ನೋಡ್ತೀನಿ ಈ ರೈತ ನನ್ನ ಏನ್ ಮಾಡ್ತಾನೆ ಅಂತ. ತಾವುನ ನೋಡಿದ್ರೆ ವಿಷಸರ್ಪ ಹಾಗೆ ಕಾಣಿಸ್ತಾ ಇದೆ. ಇದ್ನ ಹೀಗೆ ಬಿಟ್ರೆ ಕಚ್ಬಿಡುತ್ತೆ, ಇದ್ನ ಕೊಲ್ಬೇಕು. ಇಲ್ಲಿ ಒಂದು ದೊಣ್ಣೆ ಕೂಡ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಹೊಲದಲ್ಲಿ ಗೊಂಬೆಗೆ ಇಟ್ಟಿರುವ ದೊಣ್ಣೆ ಸಿಕ್ತು. ಅದರಿಂದ ಆಲಸ್ಯವನ್ನು ಮಾಡದೆ ಆ ದೊಣ್ಣೆಯನ್ನು ತೆಗೆದುಕೊಂಡು ಹಾವಿರುವ ಜಾಗಕ್ಕೆ ಬಂದ್ರು. ಹಸು ಅಲ್ಲೇ ಇತ್ತು. ಸ್ವಲ್ಪ ಕೂಡ ಭಯ ಇಲ್ಲದೆ ಬುಸುಗುಟ್ಟುತ್ತಾ ಇತ್ತು. ಅಂದುಕೊಂಡ ಹಾಗೆ ಆಗಿದೆ, ನಾನು ಇವನಿಗೆ ಅವಕಾಶ ಕೊಡಬಾರ್ದು. ನಾನು ನನ್ನ ಬುದ್ಧಿವಂತಿಕೆಯಿಂದ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು. ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ
ಇವನು ನನ್ನ ಅಟ್ಟಿಸ್ಕೊಂಬಂದು ಕೊಲ್ತಾನೆ, ಅದಕ್ಕೆ ಇವನಿಗೆ ಅವಕಾಶ ಕೊಡಬಾರ್ದು. ನನ್ನ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತೀನಿ. ಮನುಷ್ಯರು ಸೆಂಟಿಮೆಂಟಿಗೆ ಒಳಗಾದವರು. ಸೆಂಟಿಮೆಂಟ್ ಡೈಲಾಗ್ ಹೊಡಿದ್ರೆ ಸರಿಯಾಗುತ್ತೆ. ರಾಜಯ್ಯ ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಅನ್ನು ಹೊಡಿಬೇಕು ಅಂತ ದೊಣ್ಣೆಯನ್ನು ಮೇಲೆ ಎತ್ತಿದ್ರು. ಇಲ್ಲಿ ನೋಡಿ ರೈತರೇ, ನಾನು ಈ ಹೊಲಕ್ಕೆ ಬಂದಿದ್ದು ನಿಮಗೆ ಸಹಾಯ ಮಾಡ್ಲಿಕ್ಕೆ ಹೊರತು ಕೆಟ್ಟದ್ದು ಮಾಡ್ಲಿಕ್ಕೆ ಅಲ್ಲ. ತಿಳಿಯದೆ ನನ್ನ ಹೊಡಿಯೋದಾಗ್ಲಿ ಸಾಯಿಸೋದಾಗ್ಲಿ ನೀವು ಮಾಡ್ಲೇಬಾರ್ದು. ಏನೇ ಪಾಪ ಸುತ್ಕೊಳ್ಳುತ್ತೆ. ಅದನ್ನು ಕೇಳಿ ರಾಜಯ್ಯ ಹೊಡಿಯೋದ್ನ ನಿಲ್ಸೇ ಬಿಟ್ರು. ನನಗೆ ಒಳಿತನ್ನು ಮಾಡಿದೀಯಾ? ಏನ್ ಮಾಡಿದೀಯಾ? ಒಂದು ವಿಷಸರ್ಪ. ನೀನು ನನ್ನ ಕಚ್ಚಿದ್ರೆ ನಾನು ಸತ್ತೋಗ್ತೀನಿ. ನಿನ್ನ ಮಾತನ್ನು ನಂಬುವುದಿಲ್ಲ. ಹೊಲದಲ್ಲಿ ನಿನ್ನೆ ತನಕ ತುಂಬಾ ಇಲಿಮರಿಗಳು ಇತ್ತಲ್ವಾ? ಹೌದು. ಇವಾಗ ಇದೆಯಾ? ವರೆಗೂ ಒಂದು ಕೂಡ ಕಾಣ್ತಾನೆ ಇಲ್ಲ. ನಾನೇ ಎಲ್ಲವನ್ನು ತಿನ್ಬಿಟ್ಟೆ. ಮೇಲೆ ಇಲಿಗಳು ನಿಮಗೆ ಹೇಗೆ ಸಿಗುತ್ತೆ? ಏನು, ನೀನ್ ತಿನ್ಬಿಟ್ಟ? ಹೌದು, ತಿಂದುಬಿಟ್ಟೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿದೆ, ಅದನ್ನ ಕೂಡ ಆದಷ್ಟು ಬೇಗ ತಿಂದು ಬಿಡ್ತೀನಿ. ನಿನಗೆ ಇಲಿಯ ತೊಂದರೆಯನ್ನು ನಾನು ಕೊಡುವುದಿಲ್ಲ. ಇಲ್ಲೇ ಅಕ್ಕಪಕ್ಕ ಹೊಲದಲ್ಲಿ ಸುತ್ತಾಡ್ಕೊಂಡು ನಿನಗೆ ಒಳಿತನ್ನು ಮಾಡ್ಕೊಂಡು ನನಗೆ ಬೇಕಾದ ಆಹಾರವನ್ನು ನಾನೇ ಹುಡ್ಕೋತೀನಿ. ನನ್ನ ಬಿಟ್ಬಿಡು. ಆ ಮಾತನ್ನು ಕೇಳಿ ರಾಜಯ್ಯನಿಗೆ ಕರುಣೆ ಬಂತು. ನಂಬಿಕೆಯಿಂದ ಆ ಹಾವನ್ನು ಬಿಟ್ಬಿಟ್ಟ. ಹೀಗೆ ದಿನಗಳು ಕಳೀತಾ ಇತ್ತು. ಅದರ ಕಣ್ಣಿಗೆ ಬೀಳುವ ಇಲಿಯನ್ನು ತಿಂತಾ ಇದ್ದ ದಿನ ರಾಜಯ್ಯ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಹಾವು ಬಂತು. ಆಗ ಹಾವು, ಇವನ ಜೊತೆ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು. ಇವನಿಂದ ನನಗೆ ಅಪಾಯನೇ. ಇವನು ನಿದ್ರೆ ಮಾಡಿದ್ದಾನೆ. ಇವನನ್ನು ಕಚ್ಚಿ ಇಲ್ಲಿಂದ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಇವನು ನನ್ನನ್ನೇ ಕೊಲ್ಲಿಕ್ಕೆ ಬರ್ತಾನಾ? ನಾನು ಇವನನ್ನು ಕಚ್ಚಿದ ತಕ್ಷಣ ಇವನು ಸತ್ತೋಗ್ತಾನೆ ಅಂದ್ಕೊಂಡು ಹಾವು ರಾಜಯ್ಯನ ಹತ್ತಿರ ಬಂತು. ಹೀಗೆ ಸ್ವಲ್ಪ ಸಮಯದಲ್ಲೇ ಅಲ್ಲಿಂದ ಒಂದು ಗರುಡ ಹಾರಿ ಬಂತು. ಗರುಡನನ್ನು ನೋಡಿ ಬುಸುಗುಟ್ಟುತ್ತಾ ಇತ್ತು. ಈ ಗರುಡ ಎಲ್ಲಿಂದ ಬಂತು? ಇವಾಗ್ಲೇ ನಾನು ಈ ಗರುಡನ ಜೊತೆಯಿಂದ ತಪ್ಪಿಸ್ಕೋಬೇಕು. ಏನಾದ್ರೂ ಒಂದ್ ಮಾಡ್ಲೇಬೇಕು. ಗರುಡ ಬುದ್ಧಿವಂತಿಕೆಯಿಂದ ಹಾವಿನಿಂದ ತಪ್ಪಿಸ್ಕೊಳ್ತು. ತಕ್ಷಣ ಗಾಳಿಗೆ ಹಾರ್ತಾ ಇತ್ತು. ಹೂ ಕೂಡ ಸ್ವಲ್ಪ ಸಮಯ ಭಯದಿಂದ ಹೊಲದ ಬಳಿ ಹೋಗ್ತಾ ಇದ್ದಾಗ ಬಂದು ಮುಂದೆ ನಿಂತಿತ್ತು. ಗರುಡ ಹಾವನ್ನು ನೋಡಿತ್ತು. ಹಾವು ಗರುಡನನ್ನು ಕಚ್ಚಲು ನೋಡಿದಾಗ ಹಾವು ಹೊಲದ ಒಳಗೆ ಹೋಯಿತು. ಗರುಡ ಜೋರಾಗಿ ಶಬ್ದ ಮಾಡುತ್ತಾ ಕಿರ್ಚ್ತಾ ಇತ್ತು. ಆ ಶಬ್ದಕ್ಕೆ ಅಜಯ್ಯ ಎದ್ದು ಎಲ್ಲಿ ಗರುಡ ಹಾವನ್ನು ಕಚ್ಚುತ್ತೆ ಅಂತ ಗರುಡನಿಗೆ ಬೆದರಿಕೆ ಒಡ್ಡಿದ್ರು. ಗರುಡ ಭಯದಿಂದ ಅಲ್ಲಿಂದ ಹಾರಿ ಹೋಯಿತು. ಹೀಗೆ ದಿನಗಳು ಕಳೆಯಿತು. ಅದ ವೈಶಾಲಿಯನ್ನು ಕರೆದುಕೊಂಡು ರಾಜಯ್ಯ ಹೊಲಕ್ಕೆ ಬಂದ್ರು. ನಿಂತ್ಕೊಂಡು ಹಚ್ಚ ಹಸಿರಿನಿಂದ ಇರುವ ಹೊಲವನ್ನು ನೋಡ್ತಾ ಇದ್ದಾಗ ನಿಧಾನವಾಗಿ ಹಿಂದೆಯಿಂದ ಬಂದು ಕಚ್ಚಲು ನೋಡಿತ್ತು. ಅಷ್ಟೇ, ಅವರ ಬುದ್ಧಿವಂತಿಕೆಯಿಂದ ಅವನ್ನು ಅವರ ದೊಣ್ಣೆಯಿಂದ ಹಿಡಿದ್ರು. ಆ ಹೊಲದಲ್ಲಿರುವ ಇಲಿ ಮರಿಗಳನ್ನ ಕೊಂದೆ ಅಂತ ನಿನ್ನ ಇಟ್ಕೊಂಡಿದ್ರೆ ಇವತ್ತು ನನ್ ಮಗಳನ್ನ ಕೊಲ್ಲಕ್ ಬಂದಿದೀಯಾ? ನಿನಗೆ ಪಾಪ ಅಂತ ಜೀವ ಕೊಟ್ರೆ ಇವತ್ ನನ್ ಮಗಳನ್ನೇ ಕಚ್ಚಕ್ ಬಂದಿದೀಯಾ? ನಿನ್ನ ಬುದ್ಧಿ ಏನು ಅಂತ ನೀನು ತೋರ್ಸ್ಬಿಟ್ಟೆ ಅಲ್ವಾ? ಹಾಗೆ ಅಂತ ಆ ಹಾವಿನ ಹಲ್ಲನ್ನು ಕಿತ್ಬಿಟ್ರು. ನೀನ್ ಯಾರಿಗೂ ಕೂಡ ಕಚ್ಚಬಾರದು. ಅಲ್ಲೇ ಹೊಲದಲ್ಲಿ ಬಿಟ್ಬಿಟ್ರು. ಹಾವು ಹೊಲಕ್ಕೆ ಹೋಗ್ತಾ, ನನ್ನ ಬುದ್ಧಿಯನ್ನು ಬದಲಾಯಿಸಲ್ಲ, ಮನುಷ್ಯರು ಕೂಡ ಅವರ ಬುದ್ಧಿಯನ್ನು ಬದಲಾಯಿಸಲ್ಲ. ಅವರ ಸವಾಲು ಕೂಡ ಹಾಗೆ ತಾನೆ, ಹಾಗೆ ಅಂತ ಅಲ್ಲಿಂದ ಹೊರಟೋಯ್ತು. ಅಂದಿನಿಂದ ರಾಜಯ್ಯ ಕೂಡ ಅವರ ಕಣ್ಣಿಗೆ ಯಾವ ಹಾವು ಬಿದ್ರು ಕೂಡ ಆ ಹಾವನ್ನು ಬಿಡದೆ ಕೊಲ್ತಾ ಇದ್ರು. ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ.